ಸುಮಾರು ವರ್ಷಗಳಿಂದ ಹೊಂಬಾಳಮ್ಮನ ಕೆರೆ ರಾಜಕಾಲುವೆ ಇದ್ದು ಯಾವುದೇ ರಾಜಕಾರಣಿಗಳು ಬಂದರೂ ಸಹ ಗಮನ ಹರಿಸದೇ ಇದ್ದು ಈ ಕಾಲುವೆಯಿಂದ ಬರುವ ನೀರು ಸಮರ್ಪಕವಾಗಿ ಹರಿದು ಹೋಗದೇ ಇರುವುದರಿಂದ ಇಲ್ಲಿ ವಾಸವಾಗಿರುವ ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗುತ್ತಿದೆ. ಇಲ್ಲಿ ವಾಸವಾಗಿರುವ ಕುಟುಂಬಗಳ ಮನೆಗಳಿಗೆ ನೀರು ನುಗ್ಗುತ್ತಿರುವ ಪರಿಣಾಮ ಮಕ್ಕಳು ಹಾಗೂ ವಯೋವೃದ್ಧರಿಗೆ ಡೆಂಗ್ಯೂ ಮಹಾಮಾರಿಯಂತಹ ಕಾಯಿಲೆಗಳು ಗೋಚರವಾಗುತ್ತಿದೆ. ಇಲ್ಲಿ ಕಾಲುವೆ ಪಕ್ಕದಲ್ಲಿ ವಾಸಿಸುವ ಕುಟುಂಬಗಳಿಗೆ ಮಾರಣಾಂತಿಕ ಡೆಂಗ್ಯೂ ಕಾಯಿಲೆಗಳು ಒಕ್ಕರಿಸಿಕೊಂಡಿರುವುದು ಸರಿಯಷ್ಟೇ. ಇದರ ಬಗ್ಗೆ ತಾಲೂಕು ಆಡಳಿತ, ಪುರಸಭೆ ಆಡಳಿತ ಯಾವ ಅಧಿಕಾರಿಗಳು ಇತ್ತ ಗಮನ ಹರಿಸದೇ ಇರುವುದರಿಂದ ಮಾಗಡಿ ತಾಲೂಕು ರೈತ ಸಂಘದ ಪದಾಧಿಕಾರಿಗಳು ಮಾಗಡಿ ತಾಲೂಕು ಕಚೇರಿ ಮತ್ತು ಪುರಸಭೆಯ ಮುಂಭಾಗ ಪ್ರತಿಭಟನೆ ನಡೆಸಿ ಮನವಿ ನೀಡಿದರು. ತಾಲೂಕು ಅಧ್ಯಕ್ಷ ಲೋಕೇಶ್ ಮಾತನಾಡಿ, ರೈತ ಸಂಘದ ಮತ್ತು ಹೊಂಬಾಳಮ್ಮನ ಪೇಟೆ ಗ್ರಾಮಸ್ಥರಿಂದ ಮನವಿ ಏನೆಂದರೆ ತಾವುಗಳು ಈ ಸ್ಥಳಕ್ಕೆ ಆಗಮಿಸಿ ಈ ಜಾಗದ ತೊಂದರೆಯನ್ನು ಬಗೆಹರಿಸಿಕೊಡಬೇಕು. ಒಂದು ವೇಳೆ ಬಗೆಹರಿಸಿಕೊಡದಿದ್ದರೆ ರೈತ ಸಂಘ ಮತ್ತು ಹೊಂಬಾಳಮ್ಮನ ಪೇಟೆ ಗ್ರಾಮಸ್ಥರಿಂದ ಉಗ್ರ ಹೋರಾಟ ಮತ್ತು ರಸ್ತೆ ತಡೆಯನ್ನು ಮಾಡಲಾಗುವುದು ಎಂದರು. ಅವ್ರೇನು ಮೀಟಿಂಗ್ ಇರ್ಬೋದು, ಇನ್ನೊಂದು 3-4 ದಿವಸ ಹೋಗಿ ದಯವಿಟ್ಟು ಪರಿಶೀಲನೆ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ವಿ. ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಇದ್ದೇ ಇದೆ. ಅದ್ರ ಜೊತೆಗೆ ನಾನು ತಹಶೀಲ್ದಾರ್ ಅವ್ರಿಗೆ ಮೊನ್ನೆ ಸುಮಾರು 15 ದಿವಸದಿಂದ ಹಿಂದೆ ಹೇಳಿದ್ವಿ ಏನು ವಿಚಾರವಾಗಿ ಸ್ವತಂತ್ರ ದಿನಾಚರಣೆ ಪೂರ್ವಭಾವಿ ಸಭೆ ಕರೆದಿದ್ರು. ಅವತ್ತು ಎಲ್ಲ ರೈತ ಮುಖಂಡರು ಎಲ್ಲ ಅಧಿಕಾರಿಗಳು ಸಭೆ ಮಾಡಿದ್ರು. 20 ದಿವಸ ಆಯ್ತು ಬಂತು, 15 ದಿವಸ ನಾವು ಸಭೆ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದ್ರು. ಯಾವ ಸಮಸ್ಯೆನೂ ತಹಶೀಲ್ದಾರ್ಗೆ ಬಗೆಹರಿಸೋಕ್ಕಾಗಿಲ್ಲ. ಇವ್ರ ಕೆಲಸ ಇರೋದು ವಿಚಾರ ಬೇರೆ, ಇವ್ರ ಕೆಲಸ ಇವ್ರ ಅಧಿಕಾರಿಗಳ ಕೆಲಸ ಕಚೇರಿ ಕೆಲಸ ಇರ್ಬೋದು. ರೈತರ ಕೆಲಸ ಕೇಳೋದು ಯಾರೋ 1 ವರ್ಷದಿಂದ ಒಂದು ಹೋರಾಟ ಮಾಡಿದ್ವಿ. ದೊಡ್ಡ ಲೈನು 64 KV ಲೈನ್ ವಿಚಾರವಾಗಿ ಯಾವುದೇ ರಾಜಕಾರಣಿ ಚಕಾಲಿ ಎತ್ತಲಿ ಇದುವರೆಗೆ ಸುಮಾರು ಲಕ್ಷ ರೈತರಿಗೆ ಲಾಸ್ ಆಗಿದೆ, ಸುಮಾರು ಕುಟುಂಬ ರೈತರಿಗೆ ಲಾಸ್ ಆಗಿದೆ. ಇವರೇನು ಉಡಾಫೆ ಅಂತ ತಿಳ್ಕೊಂಡಿದ್ರೆ ಇದೇನು ತಹಶೀಲ್ದಾರ್ ಇಂಜಿನಿಯರ್ ಕರ್ತಿಲ್ಲ ಅಂದರೆ ಮುಂದೆ ತಿರ್ಗ ಮತ್ತೆ ಸೋಮೇಶ್ವರ ಕಾಲನಿ ಇರ್ತೀನಿ ನಮ್ಮ ಪೊಲೀಸ್ ಇಲಾಖೆಗೆ ಮತ್ತೆ ಅವ್ರು ಏನು ಮಾಡ್ತಾರೆ ಮಾಡಲಿ, ಅವರೇ ನಮ್ಮ ಮುಖ್ಯ ಹೇಳ್ಬೇಕು. ನಮ್ಮ ಪೊಲೀಸ್ ಇಲಾಖೆನೇ ಹೇಳ್ಬೇಕು ಉತ್ತರ. ಏನು ಹೋರಾಟ ಮಾಡಿದ್ವಿ, ನಾವು ಏನಕ್ಕೆ ಬಂದಿದ್ವಿ, ಇಲ್ಲಿ ಸುಮಾರು ರೈತರಿಗೆ ಅನನುಕೂಲ ಆಗೈತೆ ಈ ವಿಚಾರ. ಅದ್ರ ಜೊತೆಗೆ ಕೆಲವೊಂದು ಅಧಿಕಾರಿಗಳು ಮೊನ್ನೆ ಶಾಸಕರು ಸಭೆ ಮಾಡಿದ್ರು. ಯಾವುದು ನಮ್ಮ KSRTC ಸಭೆ ಮಾಡಿದ್ರು, ಸಂತೋಷ, ಸಭೆ ಮಾಡಲಿ. ಈ ಸಭೆ ಮಾಡಿದ್ರಿ 3 ದಿನಕ್ಕೆ ಒಂದು ಬಸ್ಸಲ್ಲಿ ಬೋರ್ಡೇ ಇರಲ್ಲ. ಆ ಮಕ್ಕಳು ಸ್ಕೂಲ್ ಮಕ್ಕಳು ಬಸ್ ಹತ್ತಬೇಕು ಅಂದರೆ ಕೇಳ್ತಾ ಹೋಗು, ಎಲ್ಲಿ ಯಾರಿಗೆ ಕೇಳ್ಬೇಕು? ಅವ್ರ ಯೋಗ್ಯತೆಗೆ ಒಂದು ಬೋರ್ಡ್ ಹಾಕಿ ಯೋಗ್ಯತೆ ಇಲ್ವಾ? KSRTC ಸಂಸ್ಥೆಗೆ ಈ ಹೊಸ ಬಸ್ಸು ಸಂತೋಷ ಯಾವುದು ಎಲೆಕ್ಟ್ರಿಕ್ ಬಸ್ ಬಂದವೆ. ರಾಮನಗರಕ್ಕೆ ಹೋಗಬೇಕು ಅಂದರೆ ಮೈಸೂರಿಗೆ ಹೋಗುವಷ್ಟು ಹೋಗ್ಬೇಕು. 35 ಕಿಲೋಮೀಟರ್ 36 ಸ್ಟಾಪ್ ಅದು. ಒಂದು 10 ಬಸ್ ಎಕ್ಸ್ಪ್ರೆಸ್ ಬಿಡೋಕೆ ಹೇಳಿ. ಇವನ್ನೆಲ್ಲ ಹೇಳೋಕ್ಕೆ ನಾವು ಹೇಳಿದ್ರೆ ಹೋಗಲ್ಲ, ಶಂಕದಿಂದ ಬದ್ರೆ ತೀರ್ತಾವೆ. ಅವರೇ ಹೇಳೋದು ಮಾಡ್ತೀವಿ, ನಾವು ಜಾತಕ ಮಾಡ್ತೀವಿ ಅಂತ. ಇದು ಗಮನದಲ್ಲಿ ಇಟ್ಟು ನಾವು ಕೆಲಸ ಮಾಡಬೇಕಾದ್ರೆ. ಮತ್ತು ಈಗ ರೈತರಿಗೆ ಯೂರಿಯಾ ಅವಶ್ಯಕತೆ ಇದೆ. ಕೃಷಿ ಇಲಾಖೆ ನಿಗದಿ ಮಾಡ್ತಾರೆ, ಗೊತ್ತಿಲ್ಲ ಏನು ಮಾಡ್ತಾರೆ. ಅವಾಗ ಹೋಗ್ತಾರೆ ರಾಗಿ ಕೇಳಿದ್ರೆ ಆ ರಾಗಿ ಇಲ್ಲ ಈ ರಾಗಿ ತಗೊಳ್ಳಿ ಅಂತ ಹೇಳಿದ್ರು. ನಮ್ಮ ತಾಲೂಕಲ್ಲಿ ರಾಗಿ ಬೆಳೆದು ನಮ್ಮ ತಾಲೂಕಿಗೆ ರಾಗಿ ಕೊಟ್ಟರೆ ರಾಗಿ ಇರಲ್ಲ. ಇಂಥ ಸ್ಥಿತಿ ತಾಲೂಕಿನಲ್ಲಿರೋದು. ರಸಗೊಬ್ಬರ ಬೇಕಾದ್ರೆ ಈಗ ಮಳೆ ಉಳಿತಾ ಇದೆ, ರೈತ ಬೇಕಾದ ಅವಶ್ಯಕತೆ ರಸಗೊಬ್ಬರ ಬೇಕು. ಸುಮಾರು ಸಮಸ್ಯೆ ತಹಶೀಲ್ದಾರ್ ಗೊತ್ತಿದೆ. ಇದನ್ನು ದಯವಿಟ್ಟು 3-4 ಬಗೆಹರಿಸಿಲ್ಲ ಅಂತ ನಾನು ಪೊಲೀಸ್ ಇಲಾಖೆ ಮನವಿ ಮಾಡ್ಕೊಂಡು ಮತ್ತೆ ರಸ್ತೆ ತಡೆ ಮಾಡ್ತೀನಿ. ದಯವಿಟ್ಟು ನೀವೊಂದು ಸಹಕಾರ ಕೊಡಲ್ಲ, ನಮ್ಮ ತಗೊಂಡೋದು ಪರವಾಗಿಲ್ಲ. ನಾನು ಬೇರೆದಾರಿಗೆ ಈ ವಿಚಾರವಾಗಿ ನೀವು ಇದನ್ನು ತಹಶೀಲ್ದಾರ್ ಮನವಿ ಕೊಡ್ತೀನಿ. ಕೂಡಲೇ ಅವರು ತಹಶೀಲ್ದಾರ್ ಇನ್ಸ್ಟ್ರಕ್ಷನ್ ನೋಡಿ ಅವ್ರು ಏನೇನು ಸಮಸ್ಯೆ ಬಗೆಹರಿಸಿ ಬಾರಾಗಿರಿ ಯಾರು